ಸರ್, ಈಗ ಸದನದಲ್ಲಿ ಡಿ ಕೆ ಶಿವಕುಮಾರ್ RSS ಗೀತೆಯನ್ನು ಆಡೋದು ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ. ಅದರ ಗಾಳಿ ಸಹ ನಮಗೆ ಸೋಕಬಾರ್ದು, ಪಕ್ಷದ ಗಾಳಿ ಅದರಿಂದ ದೂರ ಇರಬೇಕು ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ರು. ಇನ್ನೊಂದ್ಸರಿ ಮಾತಾಡೋದು ಅದ್ರ ಬಗ್ಗೆ ಒಂದು ಸದನದಲ್ಲಿ ಡಿ ಕೆ ಶಿವಕುಮಾರ್ ಅಂತವ್ರು ಅದು ಹಾಡು ಹೇಳ್ತಾರೆ, ಹಾಡು ಹೇಳಿದ ಬಗ್ಗೆ ಗೀತೆಗೆ ಇದು ಮಾಡ್ತಾರೆ, ನಾನು ಮಾಡ್ತಾರೆ ಅಂತ. ಪ್ರಿಯಾಂಕ ಖರ್ಗೆ ಇತ್ತೀಚೆಗೆ ನಮ್ಮ ಪಕ್ಷದ ನೇತಾರರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರನ್ನು ಟೀಕೆಯನ್ನು ಮಾಡ್ತಾ RSS ಈ ದೇಶಕ್ಕೆ ಕೊಟ್ಟಿರುವಂತಹ 10 ಕೊಡುಗೆಗಳನ್ನು ದಯವಿಟ್ಟು ಹೇಳಿ ಅಂತ ಕೇಳಿದರು. ಪ್ರಿಯಾಂಕ ಖರ್ಗೆ ಹೇಳಿ ಕೇಳಿ ಸ್ಕೂಲು ಕಾಲೇಜು ಅದ್ರ ಪ್ರಾರಂಭಿಕ ಹಂತದ ದಾಟಿದವರಲ್ಲ. ಅದಕ್ಕೋಸ್ಕರ ಅವರಿಗೆ ಆ ಪ್ರಶ್ನೆಯನ್ನು ಇಟ್ಕೊಂಡೆ ಇವತ್ತಿನ ಅವರ RSSನ ಗಾಳಿನೂ ಕೂಡ ತಾಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಪ್ರಿಯಾಂಕ ಖರ್ಗೆ ಅವರೇ, RSS ಪ್ರಾರಂಭ ಆಗಿದ್ದು 1925ರಲ್ಲಿ. ಅದು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಜೇಷನ್. ಅದು ಸಮಾಜ ಕಾರ್ಯವನ್ನು ಮಾಡುವಂಥ, ಮನಸ್ಸುಗಳನ್ನು ಪರಿವರ್ತನೆಯನ್ನು ಮಾಡುವಂತಹ, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಆರ್ಗನೈಜೇಷನ್ನು. ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು NS ಹರ್ಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭವನ್ನು ಮಾಡಿದರು. ಕೊನೆಗೆ ಅದನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಅದರ ಕೆಳಗಡೆ ತಂದು ಅದನ್ನು ಕಾಂಗ್ರೆಸ್ ಸೇವಾದಳ ಅಂತ ಹೇಳಿಬಿಟ್ಟು 1930-31ರಲ್ಲಿ ಅದಕ್ಕೆ ಮರುನಾಮಕರಣವನ್ನು ಮಾಡ್ತಾರೆ. ಅದರ ಉದ್ದೇಶನೂ ಕೂಡ ಇದೇ ಆಗಿತ್ತು. ಅದರ ಮೊದಲನೇ ಅಧ್ಯಕ್ಷರು ಯಾರು ಹೇಳಿ? ಜವಾಹರ್ಲಾಲ್ ನೆಹರು ಅವರು. ಈ ಕಾಂಗ್ರೆಸ್ ಸೇವಾದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡೋಣ. ಪ್ರಿಯಾಂಕ ಖರ್ಗೆ ಅವರೇ, 10 ಕೊಡುಗೆಯನ್ನು ಕೇಳಿದ್ರಲ್ಲ. ವ್ಯಕ್ತಿತ್ವ ನಿರ್ಮಾಣ, ರಾಷ್ಟ್ರ ನಿರ್ಮಾಣ, ಸಾಮಾಜಿಕ ಬದಲಾವಣೆ ತರುವಂಥ ಉದ್ದೇಶವನ್ನು ಇಟ್ಕೊಂಡಿರುವಂಥ RSS ಈ ದೇಶಕ್ಕೆ ಏನೇನು ಕೊಟ್ಟಿದೆ ಅಂತ ಯೋಚನೆ ಅಂತ ಮಾಡ್ತಾ ಬಂದರೆ, ಇವತ್ತು BJP ಅನ್ನೋದು RSSನ ಹೊಕ್ಕುಳ ಬಳ್ಳಿ. ಅದೇ ರೀತಿ ನಿಮ್ಮ ಸೇವಾದಳ, ಕಾಂಗ್ರೆಸ್ಸು ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಅದರ ಕೊಡುಗೆಯನ್ನು ನೋಡೋಣ. ಶ್ಯಾಮಪ್ರಸಾದ್ ಮುಖರ್ಜಿಯವರಂತಹ, ದೀನ್ ದಯಾಳ್ ಉಪಾಧ್ಯಾಯ ಅವರಂತಹ ವ್ಯಕ್ತಿಗಳನ್ನು ಕೊಟ್ಟಿರೋವಂಥದ್ದು ಮಾತ್ರ ಅಲ್ಲ, RSSನ ಹೊಕ್ಕುಳ ಬಳ್ಳಿಯಾಗಿರುವಂಥ BJPಯ ನಾಯಕರಾಗಿ ಬಂದು ಈ ದೇಶವನ್ನು ಆಳಿದಂತಹ, ಸೇವೆಯನ್ನು ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಆಡ್ವಾಣಿಯವರು ಇರ್ಬೋದು, ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ಇರ್ಬೋದು, ಇವರ ಸಾಧನೆಗಳು ಕೂಡ RSSನ ಅಕೌಂಟಿಗೆ ಹೋಗಬೇಕು. ಯಾಕೆಂದರೆ ಆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದ RSS. ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ದಿರ್ಬೋದು, ಮೊಬೈಲ್ ಕ್ರಾಂತಿಯನ್ನು ತಂದಿದ್ದಿರ್ಬೋದು, ಇವತ್ತು ಗೋಲ್ಡನ್ ಕ್ವಾಡ್ರಿಲಾಟರ್ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಮಾಡಿದ್ದಿರ್ಬೋದು, ನಮ್ಮ ಜನಕ್ಕೆ 3 ಹೊತ್ತು ಅನ್ನ ಕೊಡುವಂಥ ಅಂತ್ಯೋದಯ ಅನ್ನ ಯೋಜನೆಯನ್ನು 2000ರಲ್ಲಿ ಪ್ರಾರಂಭ ಮಾಡಿ, ನಿಮ್ಮ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಲ್ಲ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆ ಹಾಕಿಕೊಟ್ಟಂತಹ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಅಂತ್ಯೋದಯ ಅನ್ನ ಯೋಜನೆಯನ್ನು ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ. ಆ ಯೋಜನೆಯನ್ನು ಇಟ್ಕೊಳ್ಳಿ. ಇದನ್ನೆಲ್ಲ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆ ಮಾಡಿದ ಅಂತಹ ವ್ಯಕ್ತಿಯನ್ನು, ಇಷ್ಟು ಸಮಾಜದ ಸೇವೆಯನ್ನು, ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ್ಯಾರು? RSS. ಈಗಿರುವ ನರೇಂದ್ರ ಮೋದಿಯವ್ರನ್ನ ತೊಳಿ, ಅವರ ಕೊಡುಗೆಯನ್ನು ನಾನು ಇಲ್ಲಿ ಪಟ್ಟಿ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನೇನು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಶ್ರೇಯಸ್ಸು ಕೂಡ ನರೇಂದ್ರ ಮೋದಿಯವರಂಥ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಗೆ ಸಂಸ್ಕಾರವನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು, ಜನರ ಬಗ್ಗೆ ಅಂತಃಕರಣವನ್ನು ಬೆಳೆಸಿ ಇವತ್ತು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿದ್ದಾರಲ್ಲ, ಮಾಡ್ತಾಯಿದ್ದಾರಲ್ಲ, ಇದೂ ಕೂಡ RSSನ ಅಕೌಂಟಿಗೆ ಸೇರಬೇಕಾದ್ದು. ಇನ್ನೇನಾದ್ರು ಬೇಕಾ ನಿಮಗೆ RSSನ ಕೊಡುಗೆ ಏನು ಅನ್ನೋ ತಿಳೋದಕ್ಕೆ? ಇದನ್ನೇ 1962ರಲ್ಲಿ ಚೀನಾ ಯುದ್ಧದ ನಂತರ ನಿಮ್ಮ ನೆಹರು RSS ಬಗ್ಗೆ ಏನು ಹೇಳಿದರು ಅದನ್ನು ದಯವಿಟ್ಟು ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ RSS ಕೊಡುಗೆ. ಆದರೆ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಏನಿದೆ ದಯವಿಟ್ಟು ಹೇಳಿ ಸರ್. ಕಾಂಗ್ರೆಸ್ ಸೇವಾದಳದ ಮೊದಲನೇ ಅಧ್ಯಕ್ಷರಾಗಿದ್ದಲ್ಲ ನೆಹರು ಅವ್ರ ಕೊಡುಗೆ ಏನಿದೆ ಸರ್? ನೆಹರು ಅವರು IIT ತಂದರು, ಏಮ್ಸ್ ತಂದರು, ಇನ್ನೆಲ್ಲ ಹೇಳ್ತೀರಿ ನೀವು. ಆದರೆ ಅವರು ದೇಶಕ್ಕೆ ಮಾಡಿದಂತಹ ನಷ್ಟ, ಡ್ಯಾಮೇಜ್ ಏನಿದೆಯಲ್ಲ, ಅವರ ಕೊಡುಗೆಗಳಿಗಿಂತ ಜಾಸ್ತಿ ತೂಗುತ್ತೆ. ಹಾಗಾಗಿ ನೆಹರುವರ ಕೊಡುಗೆಗಳು ಒಂದಷ್ಟು ಇದ್ರೂ ಕೂಡ ಅವರಿಂದ ದೇಶಕ್ಕಾದ ಡ್ಯಾಮೇಜ್ ಏನಿದೆಯಲ್ಲ, ಅದರಿಂದಾಗಿ ಜನ ಅವರಿಗೆ ಶ್ರೇಯಸ್ಸನ್ನು ಕೊಡಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಮತ್ತು RSSನ ಕೊಡುಗೆಯನ್ನು ನೀವು ತುಲನೆಯನ್ನು ಮಾಡಿದರೆ ನಿಮಗೆ ಅರ್ಥವಾಗುತ್ತೆ. ನಿಮಗಿಂತ ಕನಿಷ್ಠ ಜ್ಞಾನವೂ ಇಲ್ಲದೆ ಪದೇ ಪದೇ ಏನೇನೋ ಕೇಳ್ತಾ ಇರ್ತೀರಿ. RSSನ ಏನು ಗಾಳಿ ತಾಗಬಾರ್ದಂತೆ, ಅಲ್ಲಿ ಕಲ್ಗಿನಲ್ಲಿ ಹೋಗಿ, ಚಿತ್ತಾಪುರಕ್ಕೆ ಹೋಗಿ, ಅಲ್ಲಿ ಗುರುಮಿಟ್ಕಲ್ಲು ಪರಿಸ್ಥಿತಿ ಏನಿದೆ ಅಂತ ನೋಡಿ. ನಾನು ನಿಮಗೆ ಹೇಳ್ತೀನಿ, ಪ್ರಿಯಾಂಕ ಖರ್ಗೆ ಅವರೇ, ನಾವು ಮೈಸೂರು ಮಹಾರಾಜರನ್ನ ಯಾಕೆ ಪ್ರೀತಿ ಮಾಡ್ತೀವಿ, ನಾವು ಯಾಕೆ ಗೌರವ ಕೊಡ್ತೀವಿ?
ಮೈಸೂರು ಮಹಾರಾಜರು ಇವತ್ತಿಲ್ಲ, ಅವ್ರ ಕುಟುಂಬ ಆಳ್ವಿಕೆಯಲ್ಲಿಲ್ಲ. ಆದರೆ ಇವತ್ತು ಕೂಡ ಮೈಸೂರು ಮಹಾರಾಜರು ನಾವು ಪ್ರತಿನಿತ್ಯ ನೆನಪು ಮಾಡಿಕೊಳ್ಳುವಂಥ ಕೊಡುಗೆನ ಕೊಟ್ಟಿದ್ದಾರೆ. ಅದು ಕನ್ನಂಬಾಡಿ ಕಟ್ಟೆಯಿಂದ ಎಲ್ಲದನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ನಿಮ್ಮ ಕಲಬುರಗಿಯನ್ನು ಆಳ್ವಿಕೆಯನ್ನು ಮಾಡಿದಂಥ ನಿಮ್ಮ ಸುಲ್ತಾನರು, ನವಾಬರು, ಅವ್ರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್? ಯಾವ್ದಾದ್ರು ಗುಂಬಸ್ಗಳು ಕಟ್ಟಿರೋದು ಬಿಟ್ಟರೆ ಏನು ಕೊಡುಗೆ ಕೊಟ್ಟಿಲ್ಲ. ಅದ್ರ ನಂತರ ಬಂದಿದ್ದು ನವಾಬ ಸುಲ್ತಾನರು ಯಾರು ಅಂತಂದರೆ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅದರ ನಂತರ ನೀವು ಬಂದಿದ್ರಿ, ನಿಮ್ಮ ಕೊಡುಗೆ ಏನಿದೆ ಸರ್ ಅಲ್ಲಿ? ಸರ್, ಆ ಕಲಬುರಗಿ ಸ್ಥಿತಿ ನೋಡ್ರೆ ವಾಸನೆ ಮೂಗಿಳ್ಕೊಂಡು ಓಡಾಡಬೇಕು ಅಂಥ ಸ್ಥಿತಿ ತಂದಿಟ್ಟಿದ್ದೀರಿ. ವಿಷಗಾಳಿಯೆಲ್ಲ ಜನ ನೀವಲ್ಲ ಅಭಿವೃದ್ಧಿನ ಮಾಡ್ದಲೆ ಆ ಕೊಚ್ಚನೆಲ್ಲ ರೋಡಲ್ಲೇ ಬಿಟ್ಬಿಟ್ಟು ಆ ವಿಷಗಾಳಿಯನ್ನು ನಿಮ್ಮ ಅಭಿವೃದ್ಧಿ ವಿರೋಧಿ ಧೋರಣೆ ನೀತಿಯಿಂದಾಗಿ ಆ ವಿಷಗಾಳಿಯನ್ನು ಜನ ಕುಡಿತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಿ.